ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು ದೇವಸ್ಥಾನನ ಪರಿಚಯ ಮಾಡಿಕೊಡ್ತಾಣ ಅಂತ ತೀರ್ಮಾನ ಮಾಡಿದ್ದೀನಿ. ಅದು ನಾವಿವಾಗ ತಿಪ್ಟೂರು ಜಿಲ್ಲೆಗೆ ಹೋಗ್ಬಿಡೋಣ. ತಿಪ್ಟೂರು ಜಿಲ್ಲೆಯಲ್ಲಿ ಒಂದು ಪುರಾತನವಾದಂಥ ದೇವಾಲಯ ಇದೆ. ಇದು ಸುಮಾರು 1000 ವರ್ಷಗಳಿಗಿಂತ ಹಳೆಯದಾದಂಥ ದೇವಸ್ಥಾನ. ಇದು ಮೊದಲು ತುಂಬ ಸಣ್ಣ ಪುಟ್ಟ ಗುಡಿಯಾಗಿತ್ತು. ಈಗ ಸ್ವಲ್ಪ ಅದನ್ನು ರಿನೋವೇಷನ್ ಮಾಡಿ ದೊಡ್ಡದು ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಮಹಿಷಾಸುರನ ಮೂರ್ತಿ ಇದೆ. ತುಂಬಾ ಮುದ್ದಾಗಿದೆ. ಒಂದು ರಥಗಳಿದ್ವು. ಇಲ್ಲೊಂದು ಚಿಕ್ಕಮ್ಮ ದೇವಿ ದೇವಸ್ಥಾನ ಮತ್ತು ಕರಿಯಮ್ಮ ದೇವಿ ದೇವಸ್ಥಾನ ಮೂಲ ವಿಗ್ರಹ ಆಗಿದೆ. ಇಲ್ಲಿ ಮಂಕಮ್ಮ ದೇವಿ ದೇವಸ್ಥಾನ ಕೂಡ ಇಲ್ಲಿ ನಾವು ನೋಡ್ಬೋದು. ಇದು ಬಲಿಪೀಠ. ಇಲ್ಲಿ ಸುತ್ತ ಛತ್ರಗಳಿದೆ. ಇಲ್ಲಿ ಜನಗಳ ತಂಗೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಹಿಂದೆ ಜಾತ್ರೆ ಆಗಿತ್ತು, ವರ್ಧಂತಿ ಉತ್ಸವ ಆಗಿತ್ತು. ಅದರದ್ದು ನಾನು ಚಿತ್ರನ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ದೇವಸ್ಥಾನದೊಳಗಡೆ ಹೋಗೋಣ. ಈ ಪ್ರಾಂಗಣ ನೋಡಿ ಸಾಕಷ್ಟು ದೊಡ್ಡದಾಗೇ ಇದೆ. ತೀರ ಪುಟ್ಟದಂಥ ಗುಡಿ ಏನಲ್ಲ, ಹಾಗಂತ ತೀರ ದೊಡ್ಡದಾದಂಥ ಗುಡಿನೂ ಏನಲ್ಲ. ಇದು ಆಹಾ ಓಹೋ ಅನ್ನೋಂಗೇನಿಲ್ಲ, ಆದರೂ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಈ ಸುತ್ತ ಮಂಟಪದ ಸುತ್ತದಲ್ಲೂ ನವದುರ್ಗಿಯರ ಮಂಟಪನ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ನೋಡಿ, ಇಲ್ಲಿ ಸಿದ್ಧಿದಾತ್ರಿ, ಭದ್ರಕಾಳಿ ಎಲ್ಲನೂ ನಮಗೆ ಕಾಣ್ತಾ ಇದೆ. ಮಹಾಲಸಿ, ಈ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇದ್ದರೂ ತನ್ನ ಸುತ್ತಮುತ್ತ ಇರುವಂಥ ಲಕ್ಷಾಂತರ ಜನರಿಗೆ ದಾರಿದೀಪ ಆಗಿದ್ದಾಳೆ ಈ ತಾಯಿ. ಭಕ್ತರ ಭಕ್ತಿ ಕಾಮನೆಗಳಿಗೆ ಸ್ಪಂದಿಸಿ ಅವರ ಕಷ್ಟ ನಿವಾರಣೆ ಮಾಡ್ತಾ ಇದ್ದಾಳೆ. ಹೌದು, ಈ ತಾಯಿ ದೇವಿ ಹೆಸರೇ ಕರಿಯಮ್ಮ ಅಂತ ಅಂದ್ಬಿಟ್ಟು. ಈ ಕರಿಯಮ್ಮ ದೇವಿ ಸಾಕ್ಷಾತ್ ಚಾಮುಂಡಿಯ ಅಪರಾವತಾರ ಅಂತಲೇ ಹೇಳ್ತಾರೆ. ಭಕ್ತರನ್ನು ಪೊರೆಯುವುದು ಇವಳ ಧರ್ಮನೇ ಆದರೂ ಕೂಡ ಈಕೆ ಮಾತ್ರ ತುಂಬ ಧರ್ಮ ನೇಮ ನಿಷ್ಠೆಗೆ ಭದ್ರಳಾಗಿದ್ದಾಳೆ. ಯಾವುದೇ ಅಪಚಾರ ಆಗೋಂತಲೇ ಇಲ್ಲ. ಈ ದೇವಿಗೆ ವರ್ಷಕ್ಕೆ ಒಮ್ಮೆ ಜಾತ್ರೆ ಕೂಡ ನಡೆಯುತ್ತದೆ. ಅದು ತುಂಬ ವಿಜೃಂಭಣೆಯಿಂದಲೇ ನಡೆಯುತ್ತೆ. ಈ ದೇವಿಗೆ ಒಬ್ಬ ಬಂಟ ಕೂಡ ಇದ್ದಾನೆ. ಆತನ ದೂತರಾಯ ಅಂತ ಕೂಡ ಹೇಳ್ತಾರೆ. ಈ ಜಾತ್ರೆಯಲ್ಲಿ ದೂತರಾಯನ ಆಟ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕರಿಯಮ್ಮ ದೇವಿಯನ್ನು ಉತ್ಸವ ಮೂರ್ತಿಯಾಗಿ ಕೂರಿಸ್ಕೊಂಡು ವಿಜೃಂಭಣೆಯಿಂದ ಜಾತ್ರೆನ ನೆರವೇರಿಸ್ತಾರೆ. ನೋಡಿ, ಮೂಲ ಗರ್ಭಗುಡಿಯ ವಿಗ್ರಹ ಇರೋದು ಇಷ್ಟೇ ಪುಟಾಣಿಯಾಗಿ. ಇದಕ್ಕೆ ಸಣ್ಣ ಸಣ್ಣ ಮೊಗ್ಗುಗಳನ್ನ ನೋಡಿ ಮುಡಿಸಿದ್ದಾರೆ. ಈ ಹೂವಿನ ಪ್ರಸಾದದಿಂದಲೇ ತಾಯಿ ಎಲ್ಲರಿಗೂ ಸ್ಪಂದಿಸೋದು. ಈಕೆ ಮೊದಲೇ ಹೂವಿನ ಅಲಂಕಾರ ಪ್ರಿಯೆ. ನಿಮಗೆ ಕಾಣ್ತಾ ಇರ್ಬೋದು, ಮೊಗ್ಗುಗಳನ್ನೆಲ್ಲ ಮುಡಿಸಿರುವಂಥದ್ದು. ತುಂಬ ಅಲಂಕಾರ ಪ್ರಿಯೆ. ನಾವು ಯಾವುದೇ ವಿಶೇಷ ದಿನಗಳಲ್ಲೂ ಹೋಗಿರಲಿಲ್ಲ. ಒಂದು ಭಾನುವಾರ ಹೋಗಿದ್ವಿ ಅಂತ ಕಾಣುತ್ತೆ. ಆ ದಿನ ಕೂಡ ಅಲ್ಲಿ ಅಷ್ಟೇ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಕೂಡ ಮಾಡಿದರು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಈ ಸಣ್ಣ ಪುಟ್ಟ ಗುಡಿನ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ರಥೋತ್ಸವ ಆಗುವಾಗ ರಾಜಬೀದಿಲೆಲ್ಲರೂ ಸುತ್ತಾಡ್ತಾರೆ, ದೇವಿನ ಮೆರವಣಿಗೆ ಮಾಡ್ತಾರೆ. ದೂತರ ಇನ್ನೂ ಕೂಡ ಮೆರವಣಿಗೆ ಮಾಡ್ತಾರೆ. ದೇವಿ ಎಲ್ಲರ ಪ್ರೀತಿನೂ ಸ್ವೀಕಾರ ಮಾಡಿ ನಾನಿದ್ದೀನಿ ಅಂತ ಎಲ್ರಿಗೂ ಹರಿಸ್ತಾಳೆ. ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ನಾವು ನೋಡ್ತೀವಲ್ಲ ಮಹಿಷಾಸುರನ, ಅದೇ ಥರನೇ ನೀವು ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಂಡಿದ್ಲಂತೆ. ಆಕೆ ಇಚ್ಛೆಗನುಸಾರವಾಗಿ ಇಲ್ಲಿ ಮೂರ್ತಿನ ಸ್ಥಾಪನೆ ಮಾಡಿರೋದು ಕೂಡ. ಈ ತಾಯಿ ಎಲ್ಲರಿಗೂ ಹೇಗೆ ಸ್ಪಂದಿಸ್ತಾಳೆ ಅಂದರೆ ದೊಡ್ಡ ದೊಡ್ಡ ವ್ಯವಹಾರಕ್ಕೂ ಕೂಡ ಈ ತಾಯಿ ಅಪ್ಪಣೆನ ಕೇಳ್ತಾರೆ. ಹಾಗೆ ಒಂದು ಸಣ್ಣ ಮಗು ಹುಟ್ಟಬೇಕಾದ್ರೂ ಸಿಸೇರಿಯನ್ ಬೇಕಾ ಬೇಡವಾ ಅನ್ನೋದನ್ನು ಕೂಡ ಈ ತಾಯಿನೇ ನಿರ್ಧಾರ ಮಾಡ್ತಾಳಂತೆ. ಅವರ ಕಾರ್ಯಕ್ರಮದ ಮೇಲೆ ಅವ್ರಿಗೇನು ನೆರವೇರುತ್ತೋ ಅನ್ನೋದ್ರ ಮೇಲೆ ಮರಿ, ಕುರಿ, ಕೋಳಿ ಎಲ್ಲನೂ ಕೊಟ್ಟು ನೈವೇದ್ಯ ಮಾಡೋವಂಥ ಜನನೂ ಇದ್ದಾರೆ. ಹಾಗೆ ಹೋಳಿಗೆ ಅಡುಗೆ ಮಾಡಿನೂ ಕೂಡ ತಮ್ಮ ಭಕ್ತಿನ ತಿಳಿಸುವಂಥ ಜನ ಕೂಡ ಇದ್ದಾರೆ. ಮೊದಲನೇದು ಅಡುಗೆ ಆದರೆ ಹೊರಗಡೆ ತೋರಿಸಿದ್ನಲ್ಲ ನಿಮಗೆ ಬಲಿಪೀಠ ಅಂತ, ಅಲ್ಲಿ ಬಲಿ ಕೊಟ್ಟು ಅಡುಗೆನೆಲ್ಲ ಮಾಡ್ತಾರಂತೆ. ಸುಮಾರು ಜನ ಎಲ್ಲ ದೊಡ್ಡದಾಗೇನೆ ದೇವ್ರನ್ನ ನೆರವೇರಿಸ್ಕೊಂಡು ಹೋಗ್ತಾರೆ ಇಲ್ಲಿಗೆ ಬಂದು ಜನಗಳು.
ಈ ತಾಯಿ ತಿಪ್ಟೂರು ಜಿಲ್ಲೆಯಿಂದ ನಾವು ಇದು ಗವಿರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬರ್ತೀವಲ್ಲ, ಆ ಬೆಟ್ಟಕ್ಕೆ ನಾವು ಬಲಗಡೆ ತಿರ್ಕೊಂಡ್ರೆ ಎಡಗಡೆಗೆ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇದೆ. ದೊಡ್ಡೆಣ್ಣೆಗೆರೆ ಅಂತ ನೀವು ಕರಿತೀವಲ್ಲ, ಆ ದೊಡ್ಡೆಣ್ಣೆಗೆರೆ ಮೂಲಕವಾಗಿ ಹಾದು ಹೋಗಬೇಕು. ಅಲ್ಲೇ ನಮಗೆ ಸಿಗೋದು ಮಣಕಿಕೆರೆ ಅಂತ ಅಂದ್ಬಿಟ್ಟು. ಈ ದೇವಸ್ಥಾನ ತಿಪ್ಟೂರಿಗೆ ಬೇರೆ 10 ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಇರೋದು. ಅದರಲ್ಲಿ ಹೊನ್ನವಳ್ಳಿ ಹೋಬಳಿಗೆ ಸೇರಿರುವಂಥ ಈ ದೇವಿ ದೇವಸ್ಥಾನ ಹೊನ್ನವಳ್ಳಿಗೆ ತುಂಬ ಹತ್ತಿರದಲ್ಲೇ ಇದೆ. ಇದು ನಾವು ಲಾಸ್ಟ್ ಟೈಮ್ ಕಾವಲು ಬಂದಮ್ಮ ದೇವಸ್ಥಾನ ಅಂತ ನೋಡಿದ್ವಲ್ಲ, ಅದರ ಹತ್ತಿರದಲ್ಲೇ ಇರುವಂಥ ಈ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿಗೂ ಕೂಡ ವಿಶೇಷವಾಗಿ ಪೂಜೆ ನೆರವೇರುತ್ತೆ. ಮಂಕಮ್ಮ ದೇವಿಗೂ, ದೂತರಾಯನಿಗೂ, ಕರಿಯಮ್ಮ ದೇವರಿಗೂ ಎಲ್ರಿಗೂ ಸೇರಿ ಜಾತ್ರಾ ಮಹೋತ್ಸವ ತುಂಬ ವಿಶಿಷ್ಟವಾಗಿ, ವಿಭಿನ್ನವಾಗಿ, ತುಂಬ ವಿಶೇಷವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ನೋಡಿ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೇವಿ ದೂತರಾಯನ ಅವ್ರ ತಲೆ ಮೇಲೆ ಕೂರಿಸಿರೋವಂಥದ್ದು, ತರ್ತಾ ಇರೋವಂಥದ್ದು. ಇದು ಕೂರಿಸಿರೋವಂಥದ್ದಲ್ಲ, ಆಕೆಗೆ ಅಲಂಕಾರ ಮಾಡಿ ಆ ದೂತರಾಯನ ಹೊತ್ಕೊಳ್ಳೋರಿಗೆ ಶಾಸ್ತ್ರ ಸಂಬಂಧಗಳೆಲ್ಲ ಮಾಡಿ ಆತನ ಮೇಲೆ ಸ್ಥಾಪನೆ ಮಾಡ್ತಾರೆ. ಇದು ಉತ್ಸವ ಮೂರ್ತಿನಿಗೆ ನೋಡಿ, ಇದನ್ನು ಈ ಮೂಲ ವಿಗ್ರಹ ಇದೇ ಆಗಿದೆ. ಇಲ್ಲಿ ಮೊಗ್ಗುಗಳನ್ನ ಮುಡಿಸ್ತಾರೆ ಈ ದೇವಿಗೆ. ನೋಡಿ, ಜಾತ್ರೆದು ನಿಮ್ಮ ಚಿತ್ರಣ ತೋರಿಸ್ತಾ ಇದ್ದೀನಿ ನಾನು. ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ತುಂಬಾ ಸುಂದರವಾಗಿತ್ತು ನೋಡೋದಕ್ಕಂತೂ. ನೋಡಿ, ಇದೆಲ್ಲನೂ ಜಾತ್ರಾ ಮಹೋತ್ಸವದಲ್ಲಿ ನೀವು ನೋಡೋವಂಥ ದೃಶ್ಯಗಳು. ದೂತರಾಯ, ಉತ್ಸವ ಮೂರ್ತಿ, ಹನುಮಂತರಾಯ, ಮಂಕಮ್ಮ ದೇವಿ ಎಲ್ಲರನ್ನೂ ಕೂಡ ನಾವಿಲ್ಲಿ ಕಾಣ್ಬೋದು. ನೀವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ಅಂದರೂ ಈ ದೇವಸ್ಥಾನದ ವಿಶೇಷವಾದ ಮಾಹಿತಿ ಏನು ಸಿಗಲ್ಲ. ಬಟ್ ನಾನು ಸಾಕಷ್ಟು ವಿಶೇಷತೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಜನಗಳು ಯಾರು ಅಷ್ಟೊಂದು ಫಾರ್ವರ್ಡ್ ಆಗಿ ಎಲ್ಲ ಮೀಡಿಯಾಗೆ ತಿಳಿಸೋವಂಥವ್ರು ಇಲ್ಲ. ಹಾಗಾಗಿ ಎಲ್ಲರ ಗಮನಕ್ಕೆ ಬಂದಿಲ್ಲ. ನೋಡಿ, ಈತನಿಗೆ ಕೂರಿಸಿರೋದು ದೂತರಾಯನ. ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಮಣಕಿಕೆರೆ ಗ್ರಾಮ. ರಣಮಾರಿ ಜಗನ್ಮಾತೆ ನಿವಾರಣೆ ಮಾಡುವಂಥವಳು. ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲರ ಕೃಪೆಗೂ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಸರ್ಲಾ.